ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇವತ್ತು ನಾವು ಆದಿಕಾಂಡ 49:19 ವಚನವನ್ನು ಸಹ ನಾವೀಗ ಧ್ಯಾನ ಮಾಡೋಣ. ಇದು ಗಾದನು ಇವನ ಸಂತತಿಯ ಕುರಿತು ಯಾಕೋಬನು ಏನ್ ಹೇಳ್ತಾನೆ ನಾವು ನೋಡೋಣ. 12 ಕುಲಗಳಲ್ಲಿ ಒಂದು ಕುಲ. ಗಾದನ ಸಂಗತಿ, ಸುಲಿಗೆ ಮಾಡುವವರು ದಂಡೆತ್ತಿ ಅವನ ಮೇಲೆ ಬೀಳಲು ಇವನು ಅವರನ್ನ ಹಿಮ್ಮೆಟ್ಟಿಕೊಂಡು ಹೋಗುವನು. ಏನು, ಯಾಕೆ ಇವನ ಬಗ್ಗೆ ಈ ರೀತಿ ಪ್ರವಾದನೆ ನುಡಿಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ಈ ಗಾದನು ಅಂದರೆ ಸೈನ್ಯ. ರೂಬೇನ್ಯರು ಆ ಹೆಸರಲ್ಲೇ ಆ ದೇಶದಿಂದ ಆಚೆಗಡೆ ಆ ಜಾಗದ ಪಾಲನ್ನು ತೆಗೆದುಕೊಳ್ತಾರೆ. ರೂಬೇನರು ಇವರು ನೀರು ಇರುವಂತ ಸ್ಥಳಗಳನ್ನು ತೆಗೆದುಕೊಂಡು, ಅದೇ ರೀತಿ ಗಾದರು ಏನ್ ಮಾಡ್ತಾರೆ, ಇವರು ಸಹ ನೀರಿರುವಂತ ಸ್ಥಳವನ್ನೇ ಇವರು ಆಕ್ರಮಿಸಿಕೊಳ್ತಾರೆ ಎಂಬುದಾಗಿ ನಾವು ನೋಡ್ತೀವಿ. ಸೊ ಇಲ್ಲಿ ಆಕ್ರಮಣ ಮಾಡುವಂಥದ್ದು, ದಟ್ ಮೀನ್ಸ್ ಇವರು ಹಿಮ್ಮೆಟ್ಟುವವರು, ಇವರದನ್ನ ಇವರು ಪಡೆದುಕೊಳ್ಳೋರಾಗಿರ್ತಾರೆ. ಸೊ ಗಾದನ ಸಂತತಿಯವರು. ಇದರಿಂದ ನಮಗೆ ದೇವರು ಕಳಿಸ್ತಾ ಇರುವಂತ ಪಾಠ ಇವತ್ತೇನಂತಂದ್ರೆ, ದೇವರು ಸತ್ಯವೇದದಲ್ಲಿ ಯಾರಿಗೆ ಏನೇನು ವಾಗ್ದಾನ ಮಾಡಿದ್ರು, ಯಾರ ಮೂಲಕ ಏನೇನು ಮಾಡಿದ್ರು ಅದನ್ನ ನಿಮ್ಮ ಮೂಲಕನೂ ದೇವರು ಮಾಡ್ತಾರೆ. ಆದ್ರೆ ಎರಡನೇದಾಗಿ ನಾವೇನ್ ಮಾಡ್ಬೇಕಂದ್ರೆ, ದೇವರೇ ಅವ್ರಿಗೆ ಮಾಡಿದೀಯಾ ಅದನ್ನ ನನಗೂ ಮಾಡು. ಹನೋಕನಿಗೆ ಮಾಡಿದ್ಯಾ, ನೋಹನಿಗೆ ಮಾಡಿದ್ಯಾ, ಅಬ್ರಹಾಮನಿಗೆ ಮಾಡಿದ್ಯಾ, ಈಸಾಕನಿಗೆ ಮಾಡಿದ್ಯಾ, ಯಾಕೋಬನ್ ಮಾಡಿದ್ಯಾ, ಎಲೀಷನಿಗೆ ಮಾಡಿದ್ಯಾ, ಯೇಸ್ಕೇಲನಿಗೆ ಮಾಡಿದ್ಯಾ, ಅದೇ ರೀತಿ ಕಾಲೇಬನಿಗೆ ಮಾಡಿದ್ಯಾ, ಯೆಹೋಶುವನಿಗೆ ಮಾಡಿದ್ಯಾ, ಮೋಶೆಗೆ ಮಾಡಿದ್ಯಾ, ಪೌಲ ಮಾತ್ರವಲ್ಲದೆ ಸ್ಟೆಫೆನ, ತಿಮೋತಿ, ತೀತ ಇವರೆಲ್ಲರಿಗೂ ಮಾಡಿದ್ಯಾ, ನನಗೂ ಮಾಡು ದೇವರೇ ಎಂಬುದಾಗಿ ಕೇಳ್ರಿ. ಖಂಡಿತವಾಗಿ ಈ ಗಾದನ ಹಾಗೆ ನೀವು ಹಿಮ್ಮೆಟ್ರಿ, ಆಶೀರ್ವಾದಗಳನ್ನ ಹಿಮ್ಮೆಟ್ರಿ, ಸುಮ್ಮನೆ ಕುತ್ಕೊಳ್ಬೇಡಿ, ಆಶೀರ್ವಾದಗಳನ್ನ ಹಿಮ್ಮೆಟ್ರಿ. ಕರ್ತನು ಖಂಡಿತವಾಗಿ ಆಶೀರ್ವಾದಗಳು ನಿಮ್ಮದಾಗುವ ಹಾಗೆ ಕರ್ತನು ನಿಮಗೆ ಮಾಡ್ತಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ಯಾರಾದ್ರೂ ನನಗೆ ಯಾವ ವಾಗ್ದಾನ ನೆರವೇರಿಲ್ವೇ, ಆತ್ಮಿಕ ಜೀವನದಲ್ಲಿ ಪ್ರಾರ್ಥನೆಯಲ್ಲಿ ನಾನು ಬಿದ್ದೋಗಿದ್ದೀನಿ ಎಂಬುದಾಗಿ ನೀವು ಹೇಳೋದಾದ್ರೆ, ಇವತ್ತು ದೇವರು ನಿಮ್ಮನ್ನ ಬಲಪಡಿಸಲಿ. ನೀವು ನಿಮ್ಮ ವಾಗ್ದಾನಗಳನ್ನ ಹಿಮ್ಮೆಟ್ರಿ. ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆ ಆದ್ರೆ ನಿಮಗೆ ಸ್ತೋತ್ರ. ಯಾರ್ಯಾರು ತಮ್ಮ ಜೀವನದಲ್ಲಿ ಆಶೀರ್ವಾದಗಳು ಕಳೆದುಕೊಂಡು ಸೈತಾನನಿಗೆ ತಮ್ಮ ಪಾಪದಿಂದ ಕೊಟ್ಬಿಟ್ಟಿದ್ದಾರೋ, ಪಶ್ಚಾತ್ತಾಪ ಪಟ್ಟು ಪುನಃ ನಿನ್ನ ಕಡೆಗೆ ಬರುವಾಗ ಎಲ್ಲರೂ ಕೃಪೆ ಕೊಡು. ಆ ರೀತಿ ನೀನು ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್